ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ಈ ವಿಡಿಯೋದಲ್ಲಿ GPSTR 6ರಿಂದ 8ನೇ ತರಗತಿಯ ಎಕ್ಸಾಮ್ ಪ್ಯಾಟರ್ನ್ ಕುರಿತು ಮಾತಾಡ್ತಾ ಇದ್ದೀನಿ. ಈ GPSTR ಎಕ್ಸಾಮ್ಗೆ ಸಂಬಂಧಿಸಿದಂತೆ ಒಟ್ಟು 3 ಪತ್ರಿಕೆಗಳಿರ್ತದೆ. ಇದು ಪದವೀಧರ ಪ್ರಾಥಮಿಕ ಶಿಕ್ಷಕರು ಅಂಥೇಳಿ ಕರೀತಾರೆ ಇದನ್ನು. ಇಲ್ಲಿ D.Ed ಮಾಡಿ ನಂತರ ಡಿಗ್ರಿ ಮಾಡಿದವರು ಕೂಡ ಎಲಿಜಿಬಿಲಿಟಿ ಆಗಿರ್ತಾರೆ. ಡಿಗ್ರಿ ಮಾಡಿ B.Ed ಮಾಡಿರ್ತಕ್ಕಂಥವ್ರು ಕೂಡ ಎಲಿಜಿಬಿಲಿಟಿ ಆಗಿರ್ತಾರೆ. GPSTRನ ಫುಲ್ ಫಾರ್ಮ್ ಏನಪ್ಪ ಅಂತೇಳಿದರೆ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ಅಂಥೇಳಿ ಕರೀತಾರೆ. ಸೊ ರಾಜ್ಯ ಸರ್ಕಾರ ಇತ್ತೀಚೆಗೆ ಈ GPSTR, PSTR, HSTRಗೆ ಸಂಬಂಧಿಸಿದಂತೆ ನೇಮಕಾತಿ ಮಾಡಿಕೊಳ್ಳುವ ಒಂದು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದರ ಹಿನ್ನೆಲೆಯಲ್ಲಿ ನನ್ನೆಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ ಬಹು ಉಪಯುಕ್ತವಾಗಿರ್ತಕ್ಕಂಥ ಈ ಒಂದು ಸಿಲೆಬಸ್ನ ಒಂದು ಸಣ್ಣ ವಿಡಿಯೋನ ತಮ್ಮೆಲ್ಲರ ಜೊತೆ ಹಂಚಿಕೊಳ್ತಿದ್ದೀನಿ. ನಾನು ಹೇಳಿದ ಹಾಗೆ ಇದರಲ್ಲಿ ಒಟ್ಟು 3 ಪತ್ರಿಕೆಗಳಿರ್ತದೆ. ಮೊದಲನೇ ಪತ್ರಿಕೆ ಇದು ಜನರಲ್ ನಾಲೆಡ್ಜ್, ಜನರಲ್ ಸ್ಟಡೀಸ್ಗೆ ಸಂಬಂಧಿಸಿದ ಪತ್ರಿಕೆ ಆಗಿರ್ತದೆ. ಎರಡನೇ ಪತ್ರಿಕೆ ಇದು ಆಯಾ ವಿಷಯಕ್ಕೆ ಸಂಬಂಧಿಸಿದಂತೆ ತಾವು ಆಯಾ ವಿಷಯದ ಮೇಲೆ ಏನು ಪದವಿಯನ್ನು ಪಡೆದು B.Ed ಮಾಡಿರ್ತೀರ ಆ ವಿಷಯಕ್ಕೆ ಸಂಬಂಧಿಸಿದವರ ಪತ್ರಿಕೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬರು ಮ್ಯಾಥ್ಸು ಸೈನ್ಸು ಅವರು B.Edನಲ್ಲಿ ಪದವಿಯಲ್ಲಿ ಓದಿರ್ತಾರೆ, ಅವರಿಗೆ ಮ್ಯಾಥ್ಸ್ ಸೈನ್ಸ್ ಟೀಚರ್ ಅಂತ ಕರಿತೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳೇ ಇಲ್ಲಿ ಬಂದಿರತಕ್ಕಂಥದ್ದು. ಈಗ ಸೋಷಲ್ ಸೈನ್ಸ್ ಟೀಚರ್ ಅಂತ ಇರ್ತದೆ. ಸೋಷಲ್ ಸೈನ್ಸ್ ಟೀಚರ್ ಬಂದ್ಬಿಟ್ಟು ಅವರು ತಮ್ಮ ಸೋಷಲ್ ಸೈನ್ಸ್ ಸಬ್ಜೆಕ್ಟ್ಗೆ ಸಂಬಂಧಿಸಿದಂತೆ ವಿಷಯದ ಕುರಿತೆ ಪ್ರಶ್ನೆಗಳಿರ್ತದೆ. ಇಲ್ಲಿ ಪ್ರಮುಖವಾಗಿ 150 ಅಂಕಗಳು ಇರತಕ್ಕಂಥದ್ದು. ಇಲ್ಲಿ 150 ಅಂಕಗಳಿರ್ತಕ್ಕಂಥದ್ದು. ಸೊ 50 ಅಂಕಗಳು ಬಂದು MCQ ಬೇಸ್ಡ್ ಇರ್ತದೆ. ಇನ್ನು 100 ಮಾರ್ಕ್ಸ್ ಬಂದುಬಿಟ್ಟು ಡಿಸ್ಕ್ರಿಪ್ಟಿವ್ ಅಂತ ಕರಿತೀವಿ, ಬರವಣಿಗೆ ಶೈಲಿಯ ಪ್ರಶ್ನೆಗಳಿರ್ತಕ್ಕಂಥದ್ದು. ಬರೀಬೇಕು, ಆನ್ಸರ್ ರೈಟಿಂಗ್ ಮಾಡಬೇಕು. ಇದು 150 ಮಾರ್ಕ್ಸ್ಗೆ, ಮೊದಲನೇ ಪತ್ರಿಕೆ 150 ಮಾರ್ಕ್ಸ್ಗೆ. ತದನಂತರ ಮೂರನೇ ಪತ್ರಿಕೆ ಇದು ಕೂಡ ರೈಟಿಂಗ್ ಇರ್ತದೆ. ಇದು 100 ಕ್ವಶನ್ಸ್ ಇರ್ತದೆ, 100 ಮಾರ್ಕ್ಸ್ ಇರ್ತದೆ. ಎರಡನೇ ಪತ್ರಿಕೆಯಲ್ಲಿ ಸ್ನೇಹಿತರೆ 50% ಅಂಕಗಳನ್ನು ಮಿನಿಮಮ್ ಆಗಿ ಪಡೀಲೇಬೇಕು, ಅಂದರೆ ಮಾತ್ರ ತಾವು ಎಲಿಜಿಬಿಲಿಟಿ ಆಗಿ ಬರ್ತೀರಾ. ಮೂರನೇ ಪತ್ರಿಕೆಯಲ್ಲಿ 60% ಅಂಕಗಳನ್ನು ಪಡೀಲೇಬೇಕು, ಅಂದರೆ ತಾವು ಅಲ್ಲಿ ಎಲಿಜಿಬಿಲಿಟಿ ಆಗಿ ಬರ್ತಿರ್ತಕ್ಕಂಥದ್ದು. ಇದು ತಮ್ಮೆಲ್ಲರ ಒಂದು ಮೈಂಡ್ ಮ್ಯಾಪ್ ಅಂತ ಹೇಳಿ ಕರಿತಾರಲ್ಲ, ಮೈಂಡಲ್ಲಿ ಇರಲಿ. GPSTR ಅಂದ ತಕ್ಷಣ ಈ 3 ಪತ್ರಿಕೆಗಳಿರ್ತಕ್ಕಂಥದ್ದು. 2 ಮತ್ತು 3 ಮೂರನೇ ಪತ್ರಿಕೆಗಳು. ಎರಡನೇ ಪತ್ರಿಕೆಯಲ್ಲಿ 50% ಅಂಕಗಳನ್ನು ಪಡೆದಿರಬೇಕು. 150 ಕ್ವಶನ್ಸ್ಗೆ 76 ಕ್ವಶನ್ಸ್ ನಿಮ್ಮದು ರೈಟ್ ಆಗಿರಬೇಕು, ಅಂದರೆ ಮಾತ್ರ ನೀವು ಎಲಿಜಿಬಿಲಿಟಿ ಆಗಿರ್ತೀರ. ನಂತರ ಮೆರಿಟ್ ಲಿಸ್ಟ್ನ ಪರಿಗಣನೆಗೆ ನೀವು ಪರಿಗಣಿಸಲ್ಪಡ್ತೀರಾ. ಇಲ್ಲದೆ ಹೋದಲ್ಲಿ ತಾವು ಮೆರಿಟ್ ಲಿಸ್ಟ್ ತಯಾರು ಮಾಡಬೇಕಾದ್ರೆ ಪರಿಗಣಿಸಲ್ಪಡುವುದಿಲ್ಲ. ಸೊ ಎರಡನೇ ಪತ್ರಿಕೆಯಲ್ಲಿ 100 ಅಂಕಗಳಿಗೆ 60ಕ್ಕೂ ಅಧಿಕ ಅಂಕಗಳನ್ನು ಪಡೀಲೇಬೇಕು, ಅಂದರೆ ಮಾತ್ರ ತಾವು ಎಲಿಜಿಬಿಲಿಟಿ ಆಗಿರ್ತೀರ. ಅಥವಾ ನೀವೆಲ್ಲರಿಗೂ ಒಂದು ಗೊಂದಲ ಇರ್ಬೋದು, ಎರಡನೇ ಪತ್ರಿಕೆಯಲ್ಲಿ ಪಡೆದು ಮೂರನೇ ಪತ್ರಿಕೆಯಲ್ಲಿ ಪಡೆದೇ ಇದ್ದರೆ ಹೇಗೆ ಸರ್? ಅಲ್ಲೂ ಕೂಡ ಎಲಿಜಿಬಿಲಿಟಿ ಆಗೋದಿಲ್ಲ. 2 ಪತ್ರಿಕೆಗಳಲ್ಲಿ ಕಂಪಲ್ಸರಿಯಾಗಿ ಎಲಿಜಿಬಿಲಿಟಿ ಪಡೀಲೇಬೇಕು. ಇದಿಷ್ಟು ಒಂದು ಪತ್ರಿಕೆಗಳ ಮಾಹಿತಿ. ಹಾಗಾದರೆ ಈ ಪತ್ರಿಕೆಗಳಲ್ಲಿರ್ತಕ್ಕಂಥ ವಿಷಯಗಳು ಏನು ಅಂತಕ್ಕಂಥದ್ದನ್ನು ನಾವು ತಿಳಿದುಕೊಳ್ಳೋದಾದರೆ, ಸೊ ಪತ್ರಿಕೆ 1ರಲ್ಲಿ 150 ಅಂಕಗಳಿಗೆ ಒಟ್ಟು 6 ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇದಾಗಿ ಸಾಮಾನ್ಯ ಕನ್ನಡ ಭಾಷೆ ಅಂತ ಕರೀತಾರೆ. ಸಾಮಾನ್ಯ ಕನ್ನಡ ಭಾಷೆ ಅಂದರೆ ಸಾಮಾನ್ಯ ಕನ್ನಡ. ಈಗ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ಬೋದು, ಕನ್ನಡದ ವರ್ಣಮಾಲೆಗೆ ಸಂಬಂಧಿಸಿದ ಪ್ರಶ್ನೆಗಳಿರ್ಬೋದು, ಭಾಷಾಭ್ಯಾಸಕ್ಕೆ ಸಂಬಂಧಿಸಿದಂಥದ್ದು, ನಂತರ ಕವಿಗಳ ಬಗ್ಗೆ, ಕನ್ನಡ ಸಾಹಿತ್ಯದ ಬಗ್ಗೆ ಪ್ರಶ್ನೆಗಳಿರ್ಬೋದು, ಪ್ರಶಸ್ತಿಗಳ ಬಗ್ಗೆ ಇರಬಹುದು, ಕನ್ನಡಕ್ಕೆ ಸಂಬಂಧಪಟ್ಟ
ಇತಿಹಾಸದ ಕುರಿತು, ಕರ್ನಾಟಕದ ಇತಿಹಾಸದ ಸಾಹಿತ್ಯಕ್ಕೆ ಕುರಿತು ಸಂಬಂಧಿಸಿದ ಪ್ರಶ್ನೆಗಳು ಇಲ್ಲಿ ಇರ್ತಕ್ಕಂಥದ್ದು. ನಂತರ ಸಾಮಾನ್ಯ ಇಂಗ್ಲೀಷ್ ಭಾಷೆ, ಇದು 25 ಅಂಕಗಳಿಗೆ ಕೇಳ್ತಕ್ಕಂತಹ ವೇಟೇಜ್ ಇದೆ. ಇಲ್ಲಿ ಇಂಗ್ಲೀಷ್ ಗ್ರಾಮರ್ ಇರ್ಬೋದು, ನಂತರ ಬಂದ್ಬಿಟ್ಟು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರ್ಬೋದು, ಪ್ರಿಫಿಕ್ಸ್ ಇರ್ಬೋದು, ಸಫಿಕ್ಸ್ ಇರ್ಬೋದು, ಸಿನೋನಮೈಸ್ ಇರ್ಬೋದು, ಅನಾಡಮೈಸ್ ಇರ್ಬೋದು, ಗ್ರಾಮೆಟಿಕಲ್ ಇರ್ಬೋದು, ಆರ್ಟಿಕಲ್ಸು, ಪ್ರಿಪೋಸಿಷನ್ಸು, ಈ ರೀತಿ ಮಾದರಿ ಮತ್ತು ಪ್ಯಾಸೇಜ್ ಇರ್ತದೆ. ಈ ರೀತಿ ಮಾದರಿಯ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಕ್ಕಂಥದ್ದು. ನಂತರ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 25 ಅಂಕಗಳಲ್ಲಿ ಪ್ರಶ್ನೆಯನ್ನು ಕೇಳ್ತಕ್ಕಂಥದ್ದು. ಈ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ 25 ಅಂಕಗಳಲ್ಲಿ ಏನು ಪ್ರಶ್ನೆ ಕೇಳ್ತಾರಪ್ಪ ಅಂಥೇಳಿದರೆ, ಪ್ರಮುಖವಾಗಿ ಇಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಸಾಕಷ್ಟು ಎಲ್ಲ ಒಂದು ವಿಷಯ ಜ್ಞಾನವನ್ನು ಪಡ್ಕೋಬೇಕು ಅಂತಲ್ಲ 25 ಮಾರ್ಕ್ಸ್ಗೆ. ಅವರು ಸ್ಪೆಸಿಫಿಕ್ಕಾಗಿ ಒಂದು ವಿಷಯವನ್ನು ಇದೇನು ಕೊಟ್ಟಿದ್ದಾರೆ, ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ. ಆ ಸಿಲೆಬಸ್ಸಲ್ಲಿರ್ತಕ್ಕಂತಹ ಒಂದು ಪಾಯಿಂಟ್ಸ್ಗಳನ್ನೇ ನಾವು ಜಾಸ್ತಿ ಫೋಕಸ್ ಮಾಡಿ ಓದ್ಕೊಂಡು ಹೋದರೆ 85-90% ಪ್ರಶ್ನೆಗಳು ಅವರು ಕೊಟ್ಟಿರ್ತಕ್ಕಂಥ ಒಂದು ಸಿಲೆಬಸ್ನ ಒಂದು ಮಾದರಿ ರೂಪದಲ್ಲೇ ಬಂದಿರತಕ್ಕಂಥದ್ದನ್ನು ನಾವು ಹಳೆ ಪ್ರಶ್ನೆ ಪತ್ರಿಕೆಗಳಿಂದ ನೋಡಬಹುದು. ವೆರಿ ವೆರಿ ಇಂಪಾರ್ಟೆಂಟ್ ಶೈಕ್ಷಣಿಕ ಮನೋವಿಜ್ಞಾನ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ 50 ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತು ಶಿಶು ವಿಕಾಸನ, ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಬೋಧನಾ ವಿಧಾನ ಅಂತಕ್ಕಂಥದ್ದು ತುಂಬ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ. ಇಲ್ಲಿ ಸರಿಸುಮಾರು 50 ಅಂಕಗಳ ವೇಟೇಜ್ ಇರ್ತಕ್ಕಂಥದ್ದು. ಅದಕ್ಕೆ ಜಾಸ್ತಿ ಗಮನವನ್ನು ನಾವು ಕೊಡಬೇಕು, GK ಪೇಪರ್ ಸ್ಕೋರ್ ಆಗಲೇಬೇಕಂತೇಳಿದರೆ. ನಂತರ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ 15 ಪ್ರಶ್ನೆಗಳು, 15 ಅಂಕಗಳು ಇರ್ತಕ್ಕಂಥದ್ದು. ಕಂಪ್ಯೂಟರ್ ನಾಲೆಡ್ಜ್ ಅಂತಕ್ಕಂಥದ್ದು, ಸಾಮಾನ್ಯ ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕಾಗಿರ್ತಕ್ಕಂಥದ್ದು. ತಮಗೆಲ್ಲರಿಗೂ ತಿಳಿಸಿದ ಹಾಗೆ ಪತ್ರಿಕೆ ಎರಡರಲ್ಲಿ ಪ್ರಮುಖವಾಗಿ ಆಯಾ ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು 50 ಅಂಕಗಳಿಗೆ OMR ಶೀಟ್ನಲ್ಲಿ ಉತ್ತರಿಸಬೇಕಾಗಿರ್ತಕ್ಕಂಥದ್ದು. ನಂತರದಲ್ಲಿ 100 ಅಂಕಗಳಿಗೆ ಬರವಣಿಗೆ ರೂಪದ ಪ್ರಶ್ನೆಗಳನ್ನು ಕೇಳ್ತಾರೆ. 2 ಅಂಕದ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು, 4 ಅಂಕದ ಪ್ರಶ್ನೆಗಳಿರ್ತದೆ. ನಂತರ ಪತ್ರ ಲೇಖನಗಳು, ಇದರಲ್ಲಿ ಬರುತ್ತೆ 3ನೇ ಪೇಪರಲ್ಲಿ ಪತ್ರ ಲೇಖನ, ಗಾದೆ ಮಾತು ಇವೆಲ್ಲ ಬರ್ತದೆ. ಈ ರೀತಿಯ ಒಂದು ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಾರೆ. ಪೇಪರ್ 2ರಲ್ಲಿ ಕನಿಷ್ಠ 50 ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತಕ್ಕಂಥದ್ದು ಅಂತಕ್ಕಂಥ ಹೇಳಿದ್ದಾರೆ. ನಂತರದಲ್ಲಿ 3ನೇ ಒಂದು ನಾವು ವಿಭಾಗಕ್ಕೆ ಅಥವಾ ಪತ್ರಿಕೆಗೆ ಹೋಗೋದಾದರೆ ಇಲ್ಲಿ 100 ಅಂಕಗಳು. ಅಂದರೆ ನಾವು ಬೋಧನಾ ಮಾಧ್ಯಮ, ಅಂದರೆ ನಾವು ಯಾವ ಮಾಧ್ಯಮದಲ್ಲಿ ಬೋಧನೆ ಮಾಡ್ತೀವಿ, ಆ ಮಾಧ್ಯಮದ ಭಾಷೆಯ ಒಂದು ಹಿಡಿತ ಆ ಶಿಕ್ಷಕನಲ್ಲಿರಬೇಕು ಎನ್ನುವ ಉದ್ದೇಶದಿಂದ ಈ ಒಂದು ಪತ್ರಿಕೆಯನ್ನು ಇಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಶಿಕ್ಷಕನ ಒಂದು ಭಾಷಾ ಬಳಕೆಯ ಸಾಮರ್ಥ್ಯವನ್ನು, ಗ್ರಹಿಸುವಿಕೆಯನ್ನು, ಶಬ್ದ ಭಂಡಾರವನ್ನು, ಬರವಣಿಗೆಯ ಕೌಶಲ್ಯವನ್ನು ಪರೀಕ್ಷಿಸತಕ್ಕಂತಹ ಪ್ರಶ್ನೆಗಳು ಇಲ್ಲಿ ಕೇಳ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಪ್ರಬಂಧ ಕೇಳ್ಬೋದು, ಗಾದೆ ಮಾತು ಕೇಳ್ಬೋದು, ಟಿಪ್ಪಣಿ ಕೇಳ್ಬೋದು, ಪತ್ರಲೇಖನ ಕೇಳ್ಬೋದು. ನಂತರ ಬಂದುಬಿಟ್ಟು ಬರವಣಿಗೆ ರೂಪದಲ್ಲಿರ್ತಕ್ಕಂಥದ್ದು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಸಂಪೂರ್ಣವಾದ ಪತ್ರಿಕೆ. ಸ್ನೇಹಿತರೆ, ಇಲ್ಲಿ ಟೋಟಲ್ 400 ಅಂಕಗಳ ಇಲ್ಲಿ ಒಂದು ವೇಟೇಜನ್ನು ಕೊಟ್ಟಿದ್ದಾರೆ 3 ಪತ್ರಿಕೆಗಳಿಂದ. ಇಲ್ಲಿ ಕನಿಷ್ಠ ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರ್ತಕ್ಕಂಥ ಅಭ್ಯರ್ಥಿಗಳು. ಮತ್ತು ಈ 3 ಪತ್ರಿಕೆಗಳ ಅಂಕಗಳನ್ನು ಮೆರಿಟ್ ನಿರ್ಧರಿಸಲು ಪರಿಗಣಿಸ್ತಕ್ಕಂಥದ್ದು ಎಂಬುದು ತಮ್ಮೆಲ್ಲರಿಗೂ ಇನ್ಫಾರ್ಮೇಷನ್ಸ್ ಗೊತ್ತಿರಲಿ. ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ GPSTR 3 ಪತ್ರಿಕೆಗಳ ಒಂದು ಸಮಗ್ರವಾಗಿರ್ತಕ್ಕಂತಹ ಪಠ್ಯಕ್ರಮವನ್ನು ಚರ್ಚೆ ಮಾಡಲಿದ್ದೇನೆ. ಇದೆಲ್ಲರಿಗೂ ತಮ್ಮ ಮುಂದಿನ ಒಂದು GPSTR ಶಿಕ್ಷಕರ ನೇಮಕಾತಿಗೆ syllabus is very important. Syllabus and question papers are the ಸಕ್ಸಸ್ ರೇಟ್ನ ಜಾಸ್ತಿ ಮಾಡ್ತಕ್ಕಂಥ ಒಂದು ಏನು ಅಸ್ತ್ರಗಳಂತಾರಲ್ಲ, ಬತ್ತಳಿಕೆಯಲ್ಲಿನ ಅಸ್ತ್ರಗಳು ಭಾಳ ಇಂಪಾರ್ಟೆಂಟ್ ರೀ.
ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಯಾವುದೇ ಒಂದು ಎಕ್ಸಾಮ್ಸ್ ತೊಗೊತೀವಿ ಅಂದಾಗ ಆ ಎಕ್ಸಾಮ್ಸ್ನ ಒಂದು ಆಳ ಅಗಲ ತಿಳ್ಕೊಬೇಕಾದ್ರೆ ಅಲ್ಲಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆ ಮತ್ತು ಅಲ್ಲಿರ್ತಕ್ಕಂತಹ ಸಿಲೆಬಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಮ್ಮ ಯೂಟ್ಯೂಬ್ ಚಾನಲ್ನ ತಾವು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸ್ನೇಹಿತರೆ.